ಇನ್ನು ಅದೇನಾ ಹೊಟ್ಟೆ ಬಿಟ್ಕೊಂಡು ಯಾರೋ ಅಡ್ಡ ಹಾಕ್ತಾರೆ, ಕಾಕಿ ಹಾಕ್ತಾರೆ, ಅದೇ ನಿಲ್ಲಿಸ್ಕೋ, ಅದೇ ಕಿತ್ಕೋ, ಅದೇನಾ ಯಾಕೆ ಎಷ್ಟು ದಿನ ಎಷ್ಟು ವರ್ಷ? ಟ್ಯಾಕ್ಸಿ ಅಲ್ಲ, ಫ್ರೆಂಡ್ಸ್ ಹೋಗ್ತಿರ್ಬೇಕಾದ್ರೆ ಯಾರೋ ಟಚ್ ಅವ್ರಿಗೇನಾರು ಆಯಿತು ಅಂದರೆ ನೀವು ಪರವಾನಗಿ ಇದು ಕೊಡುವ, ಇನ್ಶೂರೆನ್ಸ್ ಕೊಡುವ, ಕರೆಕ್ಟಾಗಿ ರಿಯಲ್ ಇದೆ ಇನ್ಶೂರೆನ್ಸ್ ಇದೆ ಕೊಡಲ್ವಾ? ಅದನ್ನೇ ಇದನ್ನ ಮಾಡಿದ್ರೆ ಆಯಿತು, ಫಿನಿಶ್, ದಟ್ಸ್ ಆಲ್. ಡಿಕ್ಲರೇಷನ್ ಕೊಟ್ಟರೆ ಆಯಿತು, ಒಂದೊಂದು ನಿಮಿಷಕ್ಕೆ. ಝೆಪ್ಟೋ ಕಂಪ್ನಿಗಳಲ್ಲಿ ಸಿಗರೇಟ್ಗಳನ್ನೇ ಮನೆ ತಲುಪೋ ಥರ ಮಾಡಿದ್ದೀವಿ. ಇದು ಪರ್ಮಿಷನ್ ಇದೆಯಾ? ಇನ್ನೊಂದು ಕೆಲವರು ಹೇಳೋದಂದ್ರೆ ಮೋಟರ್ ಆಕ್ಟ್ ಪ್ರಕಾರ ನಮ್ಮ ಕಾನೂನಲ್ಲಿ ಇಲ್ಲ, ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನೋದು ಇಲ್ಲ ಅಂತ. ಇಲ್ಲ, ಸರಿ, ಹೌದು, ನಮ್ಮ ಮೋಟರ್ ಆಕ್ಟ್ಸ್ ಇದರಲ್ಲಿ ಇಲ್ಲ. ಅದನ್ನು ಸೇರಿಸೋದು ಎಷ್ಟೊತ್ತು ಸರ್? ಸಾರ್ವಜನಿಕ ಉಳಿದ್ರೆ ಸರಿ ಆಗ್ತಿದೆ ಅಂತ ಬೈಸಿಕಲ್ ಹಾಕಿ, ಯಾರೋ ಒಬ್ಬ ಸೈಕಲಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ಎನ್ವೈರನ್ಮೆಂಟು ಅದು ಸೇರಿಸ್ಕೊಳ್ಳಿ, ತಪ್ಪೇನಿದೆ? ನೀವು ಕಾನೂನಲ್ಲಿ ಇದಿಲ್ಲ ಅಂದರೆ ಸೇರಿಸ್ಕೊಳ್ಳಿ, ತಪ್ಪೇನಿದೆ? ಸರ್ವಿಸ್ ಚೆನ್ನಾಗಿದೆಯಲ್ಲ, ಒಳ್ಳೆ ಇಂಪ್ಲಿಮೆಂಟ್ ಅಲ್ವ ಐಡಿಯಾ. ನಾನು ಈಗ 500 ರೂಪಾಯಿ ಕೊಟ್ಟು ಹೋಗೋ ಜಾಗದಲ್ಲಿ 50 ರೂಪಾಯಿ ಕೊಟ್ಟು ನಾನು ತಲುಪ್ತಾ ಇದ್ದೀನಿ ಅಂದರೆ, ಅದರಲ್ಲಿ 50 ರೂಪಾಯಿ ಒಬ್ಬ ಯುವಕರಿಗೆ ಸಿಗ್ತಾ ಇದೆ ಅಂದರೆ ನಿಮಗೆ ನೋವು ಸೇರಿಸ್ಕೊಳ್ಳೋಕ್ಕೇನೋ? ಈಗ ಮೊನ್ನೆ RCB ಮ್ಯಾಚ್ ನಡೀತು, ಆ ಪ್ರಕರಣ ನಡೀತು, ನೆನ್ನೆ ಯಾವುದೋ ಬಿಲ್ ತಂದ್ರಿ ಹೊಸದು, ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ಲು. ಇನ್ಮೇಲೆ 2000 ಜನಕ್ಕಿಂತ ಜಾಸ್ತಿ ಎಲ್ಲೂ ಸೇರಂಗಿಲ್ಲ. ಈ ಬಿಲ್ ತಂದ್ಬಿಡ್ರಿ, ಇದು ತರ್ಬೋದಲ್ಲ. ಎಷ್ಟೊತ್ತು ಒಂದು 4 ಲೈನ್ ಸೇರಿಸ್ಕೊಳ್ಳಿ, 5 ಕಮ್ಮಿ ಹಾಕಿ, ಅದಕ್ಕೂ ಇನ್ಶೂರೆನ್ಸ್ ಕಂಪ್ನಿಯವರು ಲೇಬಲ್ ಮಾಡಿ, ಹೆಲ್ಮೆಟ್ ಧರಿಸಲೇಬೇಕು ಕಡ್ಡಾಯವಾಗಿ, ಇಬ್ಬರ ಮೇಲೆ ಇನ್ನೊಬ್ರು ಹೋಗಿಲ್ಲ, ಯಾರು ಬೇಕಾದರೂ ನೀವು ಮಾಡ್ಬೋದು ಈ ಜಾಗ ಇದರಲ್ಲಿ. ಮತ್ತು ಒಂದೊಂದು ಏರಿಯಾದಲ್ಲಿ ಒಂದೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿ, ಬೈಕ್ ಇದು ಯಾರೋ ಒಬ್ಬರು ಬಸ್ ಸ್ಟಾಪ್ ಇಳಿದ್ರು, ಬಸ್ ಸ್ಟಾಪಿಂದ ಮನೆ ಒಳಗಡೆ 1 ಕಿಲೋಮೀಟ್ರು 25 ಅಥವಾ 25 ರೂಪಾಯಿಗೆ 10 ರೂಪಾಯಿಗೆ ತಲುಪ್ತೀನಿ ತಪ್ಪೇನು ಅಲ್ವಾ? ಸಿಗರೇಟನ್ನೇ ಮನೆಗೆ ಬರೋ ಥರ ಮಾಡಿದಿರಿ. ಝೆಪ್ಟೋ ಕಂಪ್ನಿಗಳಲ್ಲಿ ಸಿಗರೇಟ್ಗಳನ್ನೇ ಮನೆಗೆ ತಲುಪೋ ಥರ ಮಾಡಿದಿರಿ. ಇದು ಪರ್ಮಿಷನ್ ಇದೆಯಾ ಹೇಳಿ ಸರ್? ಏನು ಆಲ್ಕೋಹಾಲ್ ಒಂದು ಬರಬೇಕಷ್ಟೇ ಅಲ್ವಾ? ಸೊ ಇದೆಲ್ಲ ಹೆಂಗೆ ನಡೀತಿದೆ? ಪರವಾಗಿ ಅಂದರೆ ಬದಲಾವಣೆ ಆಗ್ತಾ ಇದ್ದಾವೆ. ಇನ್ನು ಕಂಪ್ಯೂಟರ್ ಯುಗ, ಅದು ಟೆಕ್ನಾಲಜಿ ಯುಗ. ನಿಮ್ಮನ್ನು ಆಯ್ಕೆ ಮಾಡಬೇಕಂದ್ರೂ ಕೂಡ ನಾವು ರಿಸರ್ಚ್ ಮಾಡ್ತೀವಿ ಗೂಗಲಲ್ಲಿ, ಇವನು ಯಾರು, ಇವನು ಯೋಗ್ಯತೆ ಏನು ಅನ್ನೋದನ್ನ ರಿಸರ್ಚ್ ಮಾಡ್ತೀವಿ. ಒಬ್ಬ ಲಾಯರು, ಒಬ್ಬ ಡಾಕ್ಟರ್ನ ನೋಡ್ಬೇಕಂದ್ರೂ ಜನ ಇವತ್ತು ಗೂಗಲ್ ನೋಡ್ತಾರೆ, ಎಲ್ಲಿ ನಿಯರೆಸ್ಟ್ ಆಫೀಸು ಅಂತ ಅಲ್ವಾ? ಅಂಥದ್ರಲ್ಲಿ ನಾವೇನೋ ಬದಲಾವಣೆ ಮಾಡಿಲ್ಲ, ಅದಿಲ್ಲ, ಯಾಕೆ? ಇನ್ನು ಅದೇನಾ ಹೊಟ್ಟೆ ಬಿಟ್ಕೊಂಡು ಯಾರೋ ಅಡ್ಡ ಹಾಕ್ತಾರೆ, ಕಾಕಿ ಹಾಕ್ತಾರೆ, ಅದೇ ನಿಲ್ಲಿಸ್ಕೋ, ಅದೇ ದುಡ್ಡು ಕಿತ್ಕೋ, ಅದೇನಾ ಯಾಕೆ ಎಷ್ಟು ದಿನ ಎಷ್ಟು ವರ್ಷ? ಸಾಕು ಹೋಗಲ್ಲ. ದಯವಿಟ್ಟು ಇದನ್ನು ಅಮೆಂಡ್ಮೆಂಟ್ ಮಾಡಬೇಕು. ಮೋಟರ್ ವೆಹಿಕಲ್ಸ್ 100% 2 ವೀಲರ್ಸ್ಗಳು ಚೀಪೆಸ್ಟ್ ಜೆಟ್ ಪ್ರೈಸಲ್ಲಿ, ಚೀಪೆಸ್ಟ್ ಅಂದರೆ ನನ್ನ ಜಾಬಲ್ಲಿ ಇರುವಂಥ ದುಡ್ಡಲ್ಲಿ ಅಟ್ಲೀಸ್ಟ್ ಅದ್ರಲ್ಲಿ ಹೋದ್ರೆ ನಾನು ಇನ್ನೊಂದು 50 ರೂಪಾಯಿ ಅಂದರೆ 30 ರೂಪಾಯಿ ತಲುಪಿಬಿಟ್ಟು 20 ರೂಪಾಯಿ ಊಟ ತಿನ್ಕೊಂಡು ಹೋಗ್ಬೋದಲ್ರಿ. ಅಷ್ಟು ಕಷ್ಟದಲ್ಲಿ ಎಲ್ಲರೂ ಇರ್ತಾರೆ, ಅಷ್ಟೇ ಇದೆ ಜೀವನ. ನ್ಯಾಯವಾಗಿ ದುಡಿಯೋರ ಜೀವನ ಹಂಗೆ ಇರ್ತವೆ. ಅನ್ಯಾಯವಾಗಿ ದುಡಿಯೋರು ಬಿಡಿ, ಆ ಥರ ಏನು ಬೇಕಾದ್ರೂ ಸಾಧಿಸ್ಬೋದು. ಸೊ ಹಾಗಾಗಿ ಐ ರಿಯಲಿ ವೆಲ್ಕಮ್. ಎಷ್ಟೇ ಕಂಪ್ನಿ ಮಾಡಲಿ ಸರ್, ಯಾವ ಫಾರಿನರ್ಸ್ ಆದರೂ ಬರಲಿ, ಇಲ್ಲಿರೋ ಯುವಕರಾದರೂ ಮಾಡಲಿ, ಅಥವಾ ಇಂಡಿವಿಜುವಲಾಗಿ ಏರಿಯಾ ಒಂದು ಅಪ್ಲಿಕೇಶನ್ ಮಾಡ್ಕೊಳ್ಳಿ, ಬಟ್ ಇದು ಅಲೋ ಆಗಬೇಕು ಸರ್. ಅಂದರೆ ಪಬ್ಲಿಕ್ಗೆ ಇದರಿಂದ ಒಳ್ಳೇದಾಗಬೇಕು. ಪಬ್ಲಿಕ್ಗೆ ಇದರಿಂದ ಅಂತಾರೆ, ಯಾರಿಂದ ಕೂಡ ಒಳ್ಳೇದಾಗಲಿ, ಬಟ್ ಇದು ತುಂಬ ಒಳ್ಳೇದಾಗಿದೆ ಸರ್. ಇವಾಗ ಸರ್ ನಿಮ್ಮ ನಿಜವಾಗ್ಲೂ ಹೇಳ್ತೀವಿ, ನಾನು ಹತ್ಕೊಂಡು ಹೋಗಿದ್ದೀನಿ ಸರ್. ಎಲ್ಲೋ ಒಂದು ಕಡೆ 50 ರೂಪಾಯಿ ಉಳಿಸ್ಬೇಕು ಅಂದರೆ ನಾವು ಹತ್ತಿರ್ತೀವಿ ಗಾಡಿನ ಅಲ್ವಾ? ಈಗ ಯಾರೋ ಒಬ್ರು ಡ್ರಾಪ್ ಮಾಡ್ತಾರೆ, ನಾವು ಹೆಲ್ಮೆಟ್ ಹಾಕ್ಕೊಂಡು ಯಾರು ಡ್ರಾಪ್ ಮಾಡ್ತಾರೆ ಅಂದರೆ, ನಾನು 30 ರೂಪಾಯಿಗೆ ಮೆಜೆಸ್ಟಿಕ್ ತಲುಪೋದು, 35 ರೂಪಾಯಿ ಮೆಜೆಸ್ಟಿಕ್ ತಲುಪೋದು, ನಾನು ಯಾಕೆ ಹೋಗಲ್ಲ ಸರ್ ಅಲ್ವಾ? ಟ್ರಾಫಿಕ್ ಸಮಸ್ಯೆ ಇರಲ್ಲ, ನಾನು ಬೈಕಲ್ಲಿ ಹೋದರೆ ಬೇಗ ತಲುಪ್ತೀನಿ, ಬೈಕ್ ಪಾರ್ಕಿಂಗ್ ಚಾರ್ಜ್ ನನಗಿರಲ್ಲ, ಎಲ್ಲ ಚೆನ್ನಾಗಿದೆಯಲ್ಲ, ಏನಕ್ಕೆ? ಹಂಗಂದ್ರೆ ಆಕ್ಸಿಡೆಂಟ್ ಆಗಿಬಿಟ್ರೆ ತೊಂದರೆ ಆಗಿಬಿಡುತ್ತೆ, ನೀವು ಟ್ಯಾಕ್ಸ್ ಕಟ್ಟಬೇಕು ಬೈಕಿಗೆ ಅಂತ ಏನಾದಿತ್ತು ಅಂದರೆ ಚೇಂಜ್ ಮಾಡ್ಕೊಳ್ಳಿ, ಪಿಲೋನ್ ರೈಡರ್ ಅಂತ ಮಾಡ್ಕೊಳ್ಳಿ. ಪಿಲೋನ್ ರೈಡರ್ಗೆ ಹಾಗಾದ್ರೆ ಇಂಪ್ರೂವ್ ಹೋಗ್ತಿರುವಂಥ ಗಾಡಿ ಆಕ್ಸಿಡೆಂಟ್ ಆದರೆ ಈಗಲೂ ಕೂಡ ಮೋಟರ್ ವೆಹಿಕಲ್ ಆಕ್ಸಿಡೆಂಟಲ್ಲಿ ಟ್ಯಾಕ್ಸಿ ಅಲ್ಲ, ಫ್ರೆಂಡ್ಸ್ ಹೋಗ್ತಿರ್ಬೇಕಾದ್ರೆ ಯಾರೋ ಟಚ್ ಅವ್ರಿಗೇನಾರು ಆಯಿತು ಅಂದರೆ ನೀವು ಪರವಾನಗಿ ಇದು ಕೊಡಲ್ವ, ಇನ್ಶೂರೆನ್ಸ್ ಕೊಡಲ್ವಾ? ಕರೆಕ್ಟಾಗಿ ರಿಯಲ್ ಇದೆ ಇನ್ಶೂರೆನ್ಸ್ ಇದೆ ಕೊಡಲ್ವಾ? ಅದನ್ನೇ ಇದನ್ನು ಮಾಡಿದ್ರೆ ಆಯಿತು, ಫಿನಿಶ್, ದಟ್ಸ್ ಆಲ್. ಡಿಕ್ಲರೇಷನ್ ಕೊಟ್ಟರೆ ಆಯಿತು, ಒಂದೇ ಒಂದು ನಿಮಿಷಕ್ಕೆ. ಅಂದರೆ ಏನಾದ್ರು ಅಕಸ್ಮಾತ್ ಅವಘಡ ಆಯಿತು ಅಂದರೆ ನನ್ನ ಇನ್ಶೂರೆನ್ಸ್ ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ. ನಾವಿಬ್ಬರೇ ಹೋಗ್ತಾ ಇದ್ದೀವಿ, 3 ಜನ ಇತ್ತು ಅಂದರೆ ಬೇಡ, ನನ್ನ ಹತ್ರ DL ಇದೆ. ತಿಂಗಳಿಗೆ ಒಂದ್ಸಲಿ 2 ತಿಂಗಳಿಗೆ ಒಂದ್ಸಲಿ ಯಾರು ಓಡಿಸ್ತಾ ಇದ್ದಾನೆ ಆ ಗಾಡಿ, ಹುಡುಗ ಮಾಡ್ತಾನೆ, ಅವನು ಯಾವುದೋ ಒಂದು ಆನ್ಲೈನಲ್ಲಿ ಟ್ರಾಫಿಕ್ ಪೊಲೀಸ್ಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಸಿಗ್ನಲ್ ಜಂಪ್ ಮಾಡಿಲ್ಲ, ಕರೆಕ್ಟಾಗಿ ಲೈನಲ್ಲಿ ಓಡಿಸ್ತಾ ಇದ್ದೀನಿ, ಓವರ್ ಸ್ಪೀಡ್ ಮಾಡ್ತಿಲ್ಲ ಅಂತ ಒಂದು ಡಿಕ್ಲರೇಷನ್ ಆನ್ಲೈನಲ್ಲೇ ಕೊಡೋದು. ಟ್ರಾಫಿಕ್ ಸಮಸ್ಯೆಗಳು ಈ ಥರ ಮಾಡ್ತಿರೋರು ಅಷ್ಟೇ, ಜಿಗ್ಜಾಕ್ ಹೋಗ್ತಿರೋಕ್ಕೆ ಕರೆಕ್ಟಾಗಿ ಹೋಗ್ತಾರಲ್ಲ ಸರ್
ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಬದಲಾವಣೆ ಆಗ್ತಾ ಇರಬೇಕು, ಪ್ರತಿ ಕ್ಷಣವೂ ಆಗ್ತಾ ಇರಬೇಕು. ಯಾವಾಗ ಸಾರ್ವಜನಿಕ ವಲಯದಲ್ಲಿ ಆತನ ಟ್ರಾನ್ಸ್ಪೋರ್ಟು, ಆತನ ಮೆಡಿಕಲ್ಲು, ಆತನ ವಿಜ್ಞಾನ ಶಾಲೆ, ಜ್ಞಾನ ಇವೆಲ್ಲವೂ ಕೂಡ ದಿನ ದಿನ ಬದಲಾವಣೆ ಆಗುತ್ತೆ, ಅವತ್ತು ದೇಶ ನಾವೆಲ್ಲೋ ಒಂದು ಕಡೆ ಹೋಗುತ್ತೆ ಅಂತ ಯೋಚನೆ ಮಾಡ್ಬೋದು. ಸರ್, ಈಗ ಅದ್ರ ಜೊತೆಗೆ ಇನ್ನೊಂದು, ಈ 100 ವರ್ಷಗಳಿಂದ ಇರ್ತಕ್ಕಂತಹ ಆಟೋಗಳು ಬೈಕ್ ಟ್ಯಾಕ್ಸಿ ಬಂದಮೇಲೆ ನಮಗೆ ಅಂದರೆ ಬಾಡಿಗೆ ಇಲ್ಲ ಅಂತ ಒಂದು ಮಾತು ಬರ್ತಾ ಇದೆ. ಸರ್, ಅತಿ ಗೌರವದಿಂದ ಹೇಳ್ತೀನಿ, ಆಟೋದವ್ರ ಮೇಲೆ ನನಗೆ ಅತಿ ಗೌರವ ಇದೆ, ತುಂಬಾ ಗೌರವ ಇದೆ. ಆದರೆ ಎಲ್ಲವೂ ಸರಿ ಅಂತ ಹೇಳಲ್ಲ, ಎಲ್ಲವೂ ಸರಿ ಅಂತ ಹೇಳಲ್ಲ. ಇವತ್ತು ಸಾರ್ವಜನಿಕ ವಲಯದಲ್ಲಿ ನಾನು ಕೂಡ ಹೇಳ್ತೀನಿ, ಕನ್ನಡ ಒಂದು ಚೂರು ಬದುಕಿದೆ ಅಂದರೆ ಅದು ಆಟೋ ಚಾಲಕರ ಒಂದು ಹೋರಾಟದಿಂದಲೇ. ಅದು ನಾನೂ ಕೂಡ ಒಬ್ಬ, ಅವರ ಮೇಲೆ ಅತಿಯಾದ ಗೌರವ, ಅತಿಯಾದ ವಿನಯ. ಆದರೆ ಆ ಜನ ಇದ್ರು ಗೊತ್ತಾ, ಆ ನಿಜವಾದ ಜನ ಇದ್ರು ಗೊತ್ತಾ, ಆ ಕಾಲ ಇತ್ತಲ್ಲ, ಅದು ಬಿಟ್ಟು ಇವಾಗ ಸ್ವಲ್ಪ ಬದಲಾಗಿದೆ ಸರ್. ಈಗಿನ ಯುವಕರುಗಳು ಬೇರೆ ರೀತಿ ಇದ್ದಾರೆ. ಅಂದರೆ ಆಟೋವನ್ನು ಓಡಿಸ್ಬೇಕಂದಾಗ ಅವರು ನಿಯಮಗಳನ್ನ ಫಾಲೋ ಮಾಡಲ್ಲ. ಮತ್ತು ಕೆಲವು ಆಟೋಗಳ ಮೇಲೆ ನೋಡ್ತಾ ಇದ್ವಿ, ಅವಾಗ ಗರ್ಭಿಣಿಯರಿಗೆ ಫ್ರೀ, ಅದು ಸೇವೆ ಅಂತ ಮಾಡ್ತಿದ್ರು ಸರ್, ಅದೇ ಒಂದು ಪ್ರೀತಿ. ಇವಾಗ ಆ ರೀತಿ ಏನು ನಾನು ನೋಡಿಲ್ಲ, ಎಲ್ಲೂ ನಮ್ಗೆ ಕಾಣದೇ ಇಲ್ಲ.